ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡಿಸೈನರ್ ನೆಟ್ ಫ್ಯಾಬ್ರಿಕ್ನ ವಿತ್ ಕಪ್ಸ್ ಅಟ್ಯಾಚ್ ಮಾಡಿ ಫ್ರಂಟ್ ಡೀಪ್ ನೆಕ್ ಬರುತ್ತೆ ಮತ್ತು ಬ್ಯಾಕ್ ಬೋಟ್ ನೆಕ್ಕು. ಈ ಡಿಸೈನರ್ ಬ್ಲೌಸನ್ನು ಯಾವ ರೀತಿ ನಾವು ಕಟಿಂಗ್ ಮಾಡೋದು ಅಂತ ನಾನು ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ನನಗೊಂದು ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ದೀರಾ ಕಪ್ಸ್ ಅಟ್ಯಾಚ್ ಮಾಡೋದು ತೋರಿಸ್ಕೊಡಿ ಅಂತ. ಈ ಬ್ಲೌಸಲ್ಲಿ ಕಪ್ಸ್ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತಲೂ ಕೂಡ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಡಿಸೈನರ್ ನೆಟ್ ಫ್ಯಾಬ್ರಿಕ್ಕು ಸ್ಲೀವ್ಸ್ಗೆ ಬಂದು ನಾನು ವಿತೌಟ್ ಲೈನಿಂಗ್ ಅನ್ನೋದು ಸ್ಟಿಚ್ ಮಾಡಿದ್ದೀನಿ. ಕಸ್ಟಮರು ಇದು ಕಸ್ಟಮೈಸೇಷನ್ ಮಾಡಿಸ್ಕೊಳ್ತಾ ಇರೋದು. ಅವರು ಏನು ಕಸ್ಟಮೈಸೇಷನ್ ಪ್ರಕಾರ ಕೇಳಿದಾರೋ ಸೇಮ್ ಅದ್ರ ಪ್ರಕಾರ ನಾನು ಈ ಬ್ಲೌಸ್ ಅನ್ನೋದು ರೆಡಿ ಮಾಡಿದ್ದೀನಿ. ಈ ಥರ ನೆಟ್ ಫ್ಯಾಬ್ರಿಕ್ಸ್ ಇದ್ದಾಗ, ಅಂದರೆ ಡಿಸೈನರ್ ನೆಟ್ ಫ್ಯಾಬ್ರಿಕ್ಸ್ ಇದ್ದಾಗ ಕಂಪಲ್ಸರಿ ನಾವು ಸ್ಯಾಟಿನ್ ಲೈನಿಂಗನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಕಾಟನ್ ಲೈನಿಂಗನ್ನು ಕೂಡ ಯೂಸ್ ಮಾಡಬೇಕಾಗುತ್ತೆ. ಡಬಲ್ ಲೇಯರ್ ಲೈನಿಂಗ್ ಅನ್ನೋದು ಕಂಪಲ್ಸರಿ ನೀವು ಈ ಥರ ಡಿಸೈನರ್ ನೆಟ್ ಫ್ಯಾಬ್ರಿಕ್ಗೆ ಯೂಸ್ ಮಾಡ್ಕೋಬೇಕು. ಆಗಲೇ ನಿಮಗೆ ಫಿಟ್ಟಿಂಗ್ ಅಥವಾ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ, ಇದು ವಿತೌಟ್ ಲೈನಿಂಗ್ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿರೋದ್ರಿಂದ ನಮಗೇನು ಆ ಖರ್ಚಿರುತ್ತಲ್ಲ ಆ ಖರ್ಚೆಲ್ಲವನ್ನು ನಾವು ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೋಬೇಕು. ಇಲ್ಲಾಂದರೆ ನಮ್ಗೆ ಆ ಖರ್ಚು ಅನ್ನೋದು ಔಟ್ ಸೈಡ್ಗೆ ಕಾಣಿಸ್ತಾ ಇದ್ದರೆ ಫಿನಿಶಿಂಗು ಅಥವಾ ಫಿಟ್ಟಿಂಗ್ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಒಳಗಡೆ ನೋಡ್ತಿದ್ದೀರಲ್ಲ ಕಪ್ಸ್ ಅಟ್ಯಾಚ್ ಮಾಡಿದ್ದೀನಿ, ಎಲ್ಲೂ ಕೂಡ ನಮಗೆ ಮಾರ್ಜಿನ್ ಅನ್ನೋದು ಏನು ಖರ್ಚು ಅನ್ನೋದು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ನೀವೇನಾದರೂ ಈ ಥರ ಫ್ಯಾಬ್ರಿಕ್ಸಿಂದ ಬ್ಲೌಸನ್ನ ಸ್ಟಿಚ್ ಮಾಡ್ತಾಯಿದ್ರೆ ನನ್ನ ಸಜೆಷನ್ ಕಂಪಲ್ಸರಿ ನೀವು ಡಬಲ್ ಲೈನಿಂಗನ್ನು ಯೂಸ್ ಮಾಡ್ಕೊಳ್ಳಿ. ಈ ಥರ ನೆಟ್ ಫ್ಯಾಬ್ರಿಕ್ಸ್ಗೆ ನೀವು ಸ್ಯಾಟಿನ್ ಫ್ಯಾಬ್ರಿಕ್ ಅನ್ನೋದು ಯೂಸ್ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ನಿಮ್ಗೆ ಆ ನೆಟ್ ಅನ್ನೋದು ಶೈನ್ ಅನ್ನೋದು ಗೊತ್ತಾಗೋದಿಲ್ಲ. ಕಸ್ಟಮರು 1.5 ಮೀಟರು ಮೈನ್ ಫ್ಯಾಬ್ರಿಕ್ ಅಂದರೆ ನೆಟ್ ಫ್ಯಾಬ್ರಿಕನ್ನು ತೊಗೊಂಬಂದು ಕೊಟ್ಟಿದ್ದಾರೆ. ನಾನು 80 ಸೆಂಟಿಮೀಟರು ಸ್ಯಾಟಿನ್ ಲೈನಿಂಗನ್ನು ತೊಗೊಂಡಿದ್ದೀನಿ. ಹಾಗೆ 80 ಸೆಂಟಿಮೀಟರು ಕಾಟನ್ ಲೈನಿಂಗನ್ನು ಕೂಡ ತೊಗೊಂಡಿದ್ದೀನಿ. ಯಾಕಂದರೆ ಇಲ್ಲಿ ವಿತೌಟ್ ನಾವು ಸ್ಲೀವ್ಸ್ಗೆ ಲೈನಿಂಗನ್ನು ಹಾಕ್ತಾಯಿಲ್ಲ, ಅದಕ್ಕೆ 80 ಸೆಂಟಿಮೀಟರ್ ಕ್ಲಾತ್ ಅನ್ನೋದು ನಮಗೆ ಸರಿ ಹೋಗುತ್ತೆ, ಅಂದರೆ ಲೈನಿಂಗ್ ಸರಿ ಹೋಗುತ್ತೆ. ಈಗ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇವರು ಮೆಜರ್ಮೆಂಟ್ಸು ನಾನು ಏನು ಕ್ರಾಪ್ ಟಾಪು ಮತ್ತು ಪ್ಯಾನಲ್ ಸ್ಕರ್ಟು ಡಿಸೈನ್ ಮಾಡಿದ್ದೀನಿ ಸೇಮ್ ಅವ್ರಿಗೆ ನಾನು ಈ ಬ್ಲೌಸನ್ನು ಕೂಡ ಕಸ್ಟಮೈಸೇಷನ್ ಮಾಡಿ ಕೊಡ್ತಾಯಿದ್ದೀನಿ. ಕ್ರಾಪ್ ಟಾಪ್ಗೆ ನಾವು ಬ್ಲೌಸ್ ಲೆಂತ್ ಅನ್ನೋದು 15.5 ತೊಗೊಂಡಿದ್ವಿ. ಬ್ಲೌಸ್ಗೆ ಬಂದು ನಾನು ಲೆಂತ್ ಅನ್ನೋದು 1 ಇಂಚ್ ಕಡಿಮೆ ಮಾಡ್ತಾಯಿದ್ದೀನಿ, 14.5 ಇಟ್ಕೊಳ್ತಾ ಇದ್ದೀನಿ. ಇನ್ನು ರಿಮೈನಿಂಗ್ ಮೆಜರ್ಮೆಂಟ್ಸ್ ಎಲ್ಲ ಸೇಮ್ ಇದೆ. ಇವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ ಅಪ್ಪರ್ ಚೆಸ್ಟ್ 32 ಇದೆ, ಫುಲ್ ಬಸ್ಟ್ 33, ಫುಲ್ ಶೋಲ್ಡರ್ ಬಂದು 14, ಆರ್ಮ್ ರೌಂಡ್ ಬಂದು 15, ವೇಸ್ಟ್ 27, ಸ್ಲೀವ್ಸ್ ಲೆಂತ್ ಬಂದು 24 ಇಂಚಸ್ಸು. ಹಾಗೆ ಸ್ಲೀವ್ಸು ಲೂಸ್ ತೊಗೊಂಡಿದ್ದೀನಿ. ಫ್ರಂಟ್ ಡೀಪು ಬ್ಯಾಕ್ ಡೀಪು ಇಷ್ಟನ್ನು ನಾವು ಬಾಡಿ ಮೆಜರ್ಮೆಂಟ್ಸಿಂದ ತೊಗೊಂಡಿದ್ದೀನಿ. ಇದು ಬಂದು ಬ್ಯಾಕ್ ಓಪನ್ ಬ್ಲೌಸ್ ಆಗಿರೋದ್ರಿಂದ ನೋಡಿ, ಲೈನಿಂಗನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಓಪನಿಂಗ್ಸ್ ಅನ್ನೋದು ನನ್ನ ಸೈಡ್ಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಫೋಲ್ಡಿಂಗ್ ಸೈಡ್ ಅನ್ನೋದು ನನಗೆ ಆಪೋಸಿಟ್ ಸೈಡ್ ಬರೋ ಥರ ಪ್ಲೇಸ್ ಮಾಡ್ಕೋಬೇಕು. ಈಗ ಫಸ್ಟ್ ಒಂದು ಬೇಸ್ ಲೈನ್ ಹಾಕ್ಕೊಂಡು ಆನಂತರ 1/4 ಇಂಚು ಮಾರ್ಜಿನು, ಉಕ್ಸ್ ಪಟ್ಟಿ ಮತ್ತು ಐಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ನಮಗೆ ಕಂಪಲ್ಸರಿ 1/4 ಇಂಚು ಮಾರ್ಜಿನ್ ಅನ್ನೋದು ಬೇಕು. ಅದಕ್ಕೊಂದು ಲೈನನ್ನು ಹಾಕ್ಕೊಳ್ಳಿ. ಹಾಗೆ ಮೇಲ್ಗಡೆ ಕೂಡ ಒಂದು ಬೇಸ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ ಈ ರೀತಿ ಸ್ಟ್ರೈಟಾಗಿ. ಈಗ ಶೋಲ್ಡರ್ ಡೌನ್ ಎಷ್ಟು ತೊಗೊಳ್ತೀವಿ ಅಂತ ನೋಡ್ಕೊಳ್ಳೋಣ. ಶೋಲ್ಡರ್ ಡೌನ್ ಬಂದು ನಾನು 1 ಇಂಚು ತೊಗೊಳ್ತಾ ಇದ್ದೀನಿ. ಎನಿ ಸೈಜ್ ನೀವು ಶೋಲ್ಡರ್ ಡೌನು 1 ಇಂಚು ತೊಗೋಬೋದು. ಈ ರೀತಿ 1 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ತುಂಬ ಜನ ನಾನು ಕೇಳ್ತಾ ಇದ್ದಾರೆ ಶೋಲ್ಡರ್ ಡೌನ್ ಎಷ್ಟು ತೊಗೋಬೇಕು ಅಂತ. ಯಾವುದೇ ಸೈಜ್ಗಾಗಲಿ ಶೋಲ್ಡರ್ ಡೌನ್ 1 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಈಗ ನೆಕ್ ಬಿಡ್ತು ಬಂದು ನಾನು 2.5 ಇಂಚು ಮಾರ್ಕ್ ಮಾಡ್ತಾಯಿದ್ದೀನಿ. ಆಗ ಇವರು ಫುಲ್ ಶೋಲ್ಡರ್ ಬಂದು 14 ಡಿವೈಡೆಡ್ ಬೈ 2 ಮಾಡಿದ್ರೆ 7 ಬರುತ್ತೆ. ನೋಡಿ, 7ಗೆ ಅಲ್ಲಿ ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಪಾಯಿಂಟ್ ಏನು 2.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ರು ಅಲ್ಲಿಂದ ಶೋಲ್ಡರ್ ಪಾಯಿಂಟ್ಗೆ ಈ ರೀತಿ ಕ್ರಾಸಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಈ ಕಸ್ಟಮರ್ ಆರ್ಮ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇವರ ಆರ್ಮ್ ರೌಂಡ್ ಬಂದು 15 ಇದೆ. 15 ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 7.5 ಬರುತ್ತೆ. ನಿಮ್ಗೆ ಎಷ್ಟು ಬಂದಿರುತ್ತೋ ಅದರಲ್ಲಿ 1.75 ಇಂಚಸ್ ಅನ್ನೋದು ಮೈನಸ್ ಮಾಡ್ಕೋಬೇಕು. ಆ ರೀತಿ ಮೈನಸ್ ಮಾಡಿದಾಗ ಇವರಿಗೆ 5.75 ಅನ್ನೋದು ಬಂತು. ನೋಡಿ, ಶೋಲ್ಡರ್ ಪಾಯಿಂಟ್ ಹತ್ರದಿಂದ 5.75 ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಮಾರ್ಕನ್ನು ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈ ಲೈನ್ ಬಂದು ಈಗ ನಮಗೆ ಚೆಸ್ಟ್ ಲೈನ್ ಆಗುತ್ತೆ. ಈ ಚೆಸ್ಟ್ ಲೈನ್ ಮೇಲೆ ಈಗ ನಾನು ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಇವ್ರ ಬಸ್ಟ್ ಬಂದು 33 ಪ್ಲಸ್ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡಿದ್ರೆ 35 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ 8.75 ಇಂಚಸ್ ಅನ್ನೋದು ಬರುತ್ತೆ. 8.75 ಇಂಚಸ್ಸನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಒಳಗಡೆ ಆರ್ಮ್ ಕರ್ವ್ ಲೈನ್ಗೆ ಇದು ಇವ್ರ ಅಪ್ಪರ್ ಚೆಸ್ಟ್ ಬಂದು 32 ಇಂಚಸ್ ಇರೋದ್ರಿಂದ ನಾನು 2 ಇಂಚಸ್ ಮೇಲೆ 2 ಪಾಯಿಂಟ್ಸ್ಗೆ ಒಳಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲಿಂದ ಈ ಕಡೆ ಅಳತೆ ಮಾಡ್ಕೊಂಡಾಗ ಎಷ್ಟು ಸಿಗುತ್ತೋ ಅಷ್ಟನ್ನು ಶೋಲ್ಡರ್ ಲೈನಲ್ಲೂ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೋದು. ಇಲ್ಲಾಂದರೆ ನಿಮಗೆ ಲೈನ್ ಅನ್ನೋದು ಸೊಟ್ಟಾಪಟ್ಟ ಬರುತ್ತೆ. ಅದಕ್ಕೋಸ್ಕರ ವಿಡ್ತ್ ಅನ್ನೋದು ಈ ರೀತಿ ಮೆಜರ್ ಮಾಡಿಕೊಂಡು ಸೇಮ್ ಶೋಲ್ಡರ್ ಲೈನಲ್ಲೂ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ ತೊಗೊಳ್ಳಿ. ಈಗ ಆ ಲೈನ್ ಮೇಲೆ ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕೆಳಗಡೆಗೆ 1 ಇಂಚ್ ಮೀಟಿಂಗ್ ಪಾಯಿಂಟ್ನ ಅರೇಂಜ್ ಮಾಡಿಕೊಂಡು ನೀಟಾಗಿ ಆರ್ಮ್ ಕರ್ವ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಆರ್ಮ್ ಕರ್ವ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ನಮ್ಮದು ಶೋಲ್ಡರ್ ಪಾಯಿಂಟ್ ಅನ್ನೋದು ನೋಡಿ ಹೊರಗಡೆಗಿದೆ, ಅಂದರೆ ನಾವೇನು ಲೈನ್ ಹಾಕ್ಕೊಂಡಿದ್ದೀವೋ ಆ ಲೈನ್ಗಿಂತ ಹೊರಗಡೆಗಿರೋದ್ರಿಂದ ನೋಡಿ ಈ ಫ್ರಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಶೋಲ್ಡರ್ ಪಾಯಿಂಟ್ ಹತ್ರದಿಂದ
ಆರ್ಮ್ ಕರ್ವ್ ಲೈನ್ದು ಮಿಡ್ ಪಾಯಿಂಟ್ವರೆಗೂ ಈ ರೀತಿ ನೀವು ಶೇಪ್ ಅನ್ನೋದು ಕೊಟ್ಕೋಬೇಕಾಗುತ್ತೆ. ಈಗ ಮೆಜರ್ ಮಾಡ್ಕೊಳ್ಳಿ. ನಿಮಗೆ 7.5 ಇಂಚಸ್ ಅನ್ನೋದು ಬಂದಿರಬೇಕು. ಇವರ ಆರ್ಮ್ ರೌಂಡು 15, ಅದರಲ್ಲಿ ಅರ್ಧ ಅಂದರೆ 7.5 ಇಂಚಸ್ ಅನ್ನೋದು ನಿಮಗೆ ಎಕ್ಸಾಕ್ಟಾಗಿ ಆರ್ಮ್ ರೌಂಡ್ ಅನ್ನೋದು ಮ್ಯಾಚ್ ಆಗಿರಬೇಕು. ನೋಡಿ, ಕರೆಕ್ಟಾಗಿ 7.5 ಇಂಚಸ್ ಅನ್ನೋದು ಸಿಗ್ತಾ ಇದೆ. ಈಗ ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೋಬೇಕಂದ್ರೆ ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನೆಕ್ ಪಾಯಿಂಟ್ವರೆಗೂ ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೋಬೇಕು. ಆ ಮಿಡ್ ಪಾಯಿಂಟ್ ಹತ್ರದಿಂದ ನೀವು ಬ್ಲೌಸ್ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇವ್ರಿಗೆ ಬೇಕಾಗಿರೋ ಬ್ಲೌಸ್ ಲೆಂತ್ ಒಂದು 14.5. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಈ ಲೈನ್ ಮೇಲೆ ನಾವು ವೇಸ್ಟ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕು. ಕಸ್ಟಮರ್ ವೇಸ್ಟ್ ರೌಂಡ್ ಬಂದು 27 ಇಂಚಸ್ ಇದೆ. 27 ಡಿವೈಡೆಡ್ ಬೈ 4 ಮಾಡಿದ್ರೆ 6.75 ಇಂಚಸ್ ಅನ್ನೋದು ಬರುತ್ತೆ. ನೋಡಿ, ಉಕ್ಸ್ಪಟ್ಟಿ ಲೈನ್ ಹತ್ರದಿಂದ ನಾನು 6.75 ಎಲ್ಲಿಗೆ ಬರುತ್ತೋ ಅದೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು 1 ಇಂಚು ಡಾಟ್ಸ್ಗೋಸ್ಕರ ಮತ್ತು 2 ಇಂಚಸ್ಸು ಮಾರ್ಜಿನ್ಗೋಸ್ಕರ ಸೇಮ್ ಅಷ್ಟನ್ನೇ ಮೇಲ್ಗಡೆ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಚೆಸ್ಟ್ ಲೈನಲ್ಲೂ. ಈಗ ಚೆಸ್ಟ್ ಪಾಯಿಂಟು ವೇಸ್ಟ್ ಪಾಯಿಂಟ್ ಎರಡೂ ಕೂಡ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಲೈನ್ ಅನ್ನೋದು ನೋಡಿ, ಚೆಸ್ಟ್ ಪಾಯಿಂಟ್ ಹತ್ರದಿಂದ ವೇಸ್ಟ್ ಪಾಯಿಂಟ್ಗೆ ಈ ರೀತಿ ಲೈನ್ ಕ್ರಾಸಾಗಿ ಬಂದಿರೋದ್ರಿಂದ ಇಲ್ಲಿ ನಾನು 90 ಡಿಗ್ರಿ ಅನ್ನೋದು ಚೆಕ್ ಮಾಡಿಕೊಂಡು ಎಷ್ಟು ನಮಗೆ ಕ್ರಾಸ್ ಸಿಗುತ್ತೋ ಅಷ್ಟಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬ್ಯಾಕಲ್ಲಿ ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಫಿಟ್ಟಿಂಗ್ ಲೈನ್ ಹತ್ರದಿಂದ ಉಕ್ಸ್ಪಟ್ಟಿವರೆಗೂ ಈ ರೀತಿ ಟೇಪನ್ನು ಇಟ್ಟು ಫೋಲ್ಡ್ ಮಾಡ್ಕೊಂಡು ನಿಮಗೆ ಮಿಡ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಆ ಮಿಡ್ ಪಾಯಿಂಟ್ ಹತ್ರ ನೀವು ಡಾಟ್ಸ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ ಡಾಟ್ಸ್ ಲೆಂತ್ ಒಂದು 4 ಇಂಚಸ್ ತೊಗೋತಾ ಇದ್ದೀನಿ. ನೋಡಿ, ಕೆಳಗಡೆ ಎಷ್ಟು ಬಿಡ್ತಿದೆಯೋ ಮೇಲ್ಗಡೆನೂ ಕೂಡ ಅಷ್ಟೇ ಬಿಡ್ತಿಕ್ಕೆ ಒಂದು ಪ್ಲಸ್ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ನೀವು ಡಾಟ್ಸ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಈಗ ಕೆಳಗಡೆ ನಾನು 1/2 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಶೋಲ್ಡರ್ ಹತ್ರ ಕೂಡ 1/2 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೇಕು. ಈಗ ಇದುವರೆಗೂ ನಾವು ಡ್ರಾ ಮಾಡಿರೋದು ಬಂದು ವಿತೌಟ್ ಮಾರ್ಜಿನ್ನು. ಈಗ ನಾವು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊತ ಹೋಗಬೇಕು. ನೋಡಿ, ಇವ್ರಿಗೆ ಬೇಕಾಗಿರೋ ಬ್ಯಾಕ್ ಡೀಪ್ ಪಟ್ಟಿ ಬಂದು 4 ಇಂಚಸ್ಸು. ಅಲ್ಲಿ ಕೂಡ ಒಂದು ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ನಾವು ಆರ್ಮ್ ರೌಂಡ್ ಹತ್ರನೂ ಕೂಡ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಟೇಪಿಂದನಾದರೂ ನೀವು ಈ ರೀತಿ ಮಾರ್ಕ್ ಮಾಡ್ಕೋಬೋದು. 1/2 ಇಂಚಿಗೆ ಈ ರೀತಿ ನೋಡಿಕೊಂಡು ನೀವು ನೀಟಾಗಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಮಾರ್ಜಿನ್ ಅನ್ನೋದು ಎಲ್ಲ ಕಡೆ ನೀವು ಆ್ಯಡ್ ಮಾಡ್ಕೋಬೇಕು. ಶೋಲ್ಡರ್ ಹತ್ರ, ವೇಸ್ಟ್ ಹತ್ರ, ಮತ್ತು ಸೈಡ್ ಸೀಮ್ ಲೈನ್ ಹತ್ರ, ಮತ್ತು ಆರ್ಮ್ ಹೋಲ್ ಹತ್ರ, ಇಲ್ಲಿ ಇಷ್ಟು ಪ್ಲೇಸಲ್ಲೇ ನೀವು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಶೋಲ್ಡರ್ ಹತ್ರ ಕೂಡ ಒಂದು 1/2 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ನೀವು ರೆಡಿ ಶೋಲ್ಡರ್ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೋಬೇಕು. ನೋಡಿ, ರೆಡಿ ಶೋಲ್ಡರ್ ಬಂದು ನಾನಿಲ್ಲಿ 2.5 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ 1 ಇಂಚು, 1.5 ಇಂಚು, 2 ಇಂಚಸ್ಸು ನಿಮ್ಮ ಇಷ್ಟ. ನಿಮಗೆ ಶೋಲ್ಡರ್ ಪಟ್ಟಿ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ನಾವೇನು ಫಸ್ಟು ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಂದರೆ ನಾವೇನು ಸ್ಟಿಚಿಂಗ್ ಆಗ್ತೀವಲ್ವ ಆ ಲೈನ್ ಹತ್ರದಿಂದ ನೀವು ಶೋಲ್ಡರ್ ಪಟ್ಟಿನದು ಮಾರ್ಕ್ ಮಾಡ್ಕೋಬೇಕು. ನೀವು ವಿತ್ ಮಾರ್ಜಿನ್ ಸೇರಿಸಿರ್ತೀರಲ್ಲ ಅದನ್ನು ನೀವು ತೊಗೋಬಾರ್ದು ಶೋಲ್ಡರ್ ಪಟ್ಟಿಗೆ. ಈಗ ಕೆಳಗಡೆ ನೆಕ್ ಡೀಪ್ ಬಂದು ನಾನು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡು ನೋಡಿ, ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಒಂದು ಬೋಟ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಈ ಸ್ಕೇಲ್ ಒಂದನ್ನು ಬೈ ಮಾಡ್ಕೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಸ್ಲೀವ್ಸ್ ಕಟಿಂಗ್ ಮಾಡೋಕ್ಕಾಗಿರ್ಬೋದು, ಆರ್ಮ್ ರೌಂಡ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ, ನೆಕ್ ಶೇಪ್ನ ತುಂಬಾ ನೀವು ಮಲ್ಟಿಪಲ್ ಯೂಸಸನ್ನು ಮಾಡ್ಕೋಬೋದು ಸ್ಟಿಚಿಂಗ್ ಇದರಲ್ಲಿ. ನೋಡಿ, ಈ ರೀತಿ ಬೋಟ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ರೆಡಿ ಶೋಲ್ಡರ್ ಎಷ್ಟು ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ರೆಡಿ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ನೋಡಿ, ನನಗೊಂದು 1/4 ಇಂಚು ಡಿಫ್ರೆನ್ಸ್ ಬಂದಿರೋದ್ರಿಂದ ನೋಡಿ ನಾನು ಮತ್ತೆ ಈ ರೀತಿ ನೀಟಾಗಿ ಬೋಟ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋತಾ ಇದ್ದೀನಿ. ಈಗ ಬ್ಯಾಕಲ್ಲಿ ನಿಮ್ಗೆ ಯಾವ ರೀತಿ ನೆಕ್ ಶೇಪ್ ಬೇಕಾಗುತ್ತೋ ಆ ನೆಕ್ ಶೇಪನ್ನು ನೀವು ಡ್ರಾ ಮಾಡ್ಕೊಳ್ಳಿ. ನಾನು ಜಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನೇನು ಇಲ್ಲಿ ಲೈನಿಂಗ್ ಮೇಲೆ ನೆಕ್ ಶೇಪ್ ಅನ್ನೋದು ಕಟ್ ಮಾಡೋದಿಲ್ಲ, ಯಾಕಂದರೆ ನಾನು ಕ್ಯಾನ್ವಾಸನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ. ಸೊ ಡೈರೆಕ್ಟ್ ಕ್ಯಾನ್ವಾಸ್ ಮೇಲೆ ನಾವು ಡಿಸೈನನ್ನು ಕಟ್ ಮಾಡಿಕೊಂಡು ಆನಂತರ ನಾವು ಸ್ಟಿಚ್ಚನ್ನು ಹಾಕೋದ್ರಿಂದ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಡಿಸೈನ್ ಅನ್ನೋದು ಮಾಡ್ಕೋಬೋದು. ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ ಅನ್ನೋದು ನೀವು ಬ್ಯಾಕಲ್ಲಿ ಡಿಸೈನ್ ಮಾಡ್ಕೊಳ್ಳಿ. ಯಾವುದೇ ಡಿಸೈನನ್ನು ಡ್ರಾ ಮಾಡುವಾಗ ಶೇಪ್ ಅನ್ನೋದು ಒಂದಕ್ಕೆ 2 ಸಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಶೇಪ್ ಎಷ್ಟು ನೀಟಾಗಿ ಕೊಡ್ತೀರೋ ನಿಮಗೆ ಬಾಡಿ ಮೇಲೆ ವೇರ್ ಮಾಡಿದಾಗೂ ಕೂಡ ಬ್ಲೌಸ್ ಅನ್ನೋದು ಅಷ್ಟೇ ನೀಟಾಗಿ ಕಾಣಿಸುತ್ತೆ. ನೀವು ನೆಕ್ ಡಿಸೈನ್ಸ್ನ ಕಟ್ ಮಾಡ್ಕೊಳ್ಳೋವಾಗೆ ನೀವು ಶೇಪ್ ಔಟ್ ಮಾಡಿಬಿಟ್ರೆ ಡಿಸೈನ್ಸ್ನ ನಿಮಗೆ ನೀಟಾಗಿ ಅನ್ನೋದು ಕಾಣಿಸೋದಿಲ್ಲ ನೆಕ್ ಶೇಪ್ಸ್ ಅನ್ನೋದು. ಈಗ ಡಾಟನ್ನು ಕೂಡ ಈ ರೀತಿ
ಮಾರ್ಕ್ ಮಾಡ್ಕೊಳ್ತೀನಿ. ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ 1/2 ಇಂಚ್ ಆ ಕಡೆ ಮತ್ತು 1/2 ಇಂಚ್ ಈ ಕಡೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಈಗ ಕಟ್ ಮಾಡ್ಕೋಬೇಕು. ಇದಿಷ್ಟು ಬ್ಯಾಕ್ ಪಾರ್ಟಲ್ಲಿ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಫ್ರೆಂಡ್ಸ್. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾನು ಮಾಡ್ತಿರೋ ವೀಡಿಯೋಸ್ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಥವಾ ನಾನು ಮಾಡ್ತಾಯಿರೋ ಕಂಟೆಂಟ್ ವರ್ತ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಮಾತ್ರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೀನಿ ಕಟಿಂಗ್ ಮಾಡಬೇಕಾದ್ರೆ. ನೋಡಿ ಮೇಲ್ಗಡೆ ಲೈನಲ್ಲಿ ಅಂದರೆ ನಾವು ವಿತ್ ಮಾರ್ಜಿನನ್ನು ಕಟ್ ಮಾಡ್ಕೋಬೇಕಾಗಿತ್ತು. ನೋಡಿ ಬೈ ಮಿಸ್ಟೇಕಾಗಿ ನಾನು ವಿತೌಟ್ ಮಾರ್ಜಿನ್ ಲೈನ್ ಅನ್ನೋದು ಕಟ್ ಮಾಡಿದ್ದೀನಿ ಸೈಡ್ ಸೀಮ್ ಲೈನ್ ಹತ್ರ. ನೋಡಿ ಸ್ವಲ್ಪ ನಾವು ಹುಷಾರಾಗಿಲ್ಲ ಅಂದರೂ ಈ ಥರ ಮಿಸ್ಟೇಕ್ಸ್ ಅನ್ನೋದು ಆಗ್ತಾ ಇರುತ್ತೆ. ಆದಷ್ಟು ಕಟಿಂಗ್ ಮಾಡೋವಾಗಿರ್ಬೋದು ಅಥವಾ ಸ್ಟಿಚಿಂಗ್ ಮಾಡೋವಾಗಿರ್ಬೋದು ನಿಮ್ಮ ಕಾನ್ಸಂಟ್ರೇಷನ್ ಅದು ಫುಲ್ಲು ನೀವೇನು ಸ್ಟಿಚ್ ಮಾಡ್ತಾಯಿದ್ದೀರೋ ಅಥವಾ ಏನು ವರ್ಕ್ ಮಾಡ್ತಾಯಿದ್ದೀರೋ ಅದ್ರ ಕಡೆನೇ ಇರಬೇಕು. ನೋಡಿ ಇದಕ್ಕೆ ನಾನೀಗ ಡಬಲ್ ಪೀಸಿಂಗನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊತೀನಿ. ನೋಡಿ ಡಬಲ್ ಪೀಸಿಂಗನ್ನು ಹಾಕಿ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ನಾವೇನು ಕಟ್ ಮಾಡ್ಕೊಂಡಿದ್ದೋ ಆ ಜಾಯಿಂಟ್ಸ್ ಅನ್ನೋದು ಕರೆಕ್ಟಾಗಿ ಪೇಸ್ಟ್ ಆಗಿಬಿಟ್ಟಿದೆ. ಈಗ ನಮ್ಗೆ ಏನಲ್ಲಿ ಕಟ್ಟಾಗಿದೆ ಅನ್ನೋದು ಕಾಣಿಸ್ತಾ ಇಲ್ಲ. ನೋಡಿ 2 ಇಂಚಸ್ ಮಾರ್ಜಿನ್ ಹತ್ರ ಒಂದು ಟಕ್ಸನ್ನು ಇಟ್ಕೋಬೇಕು. ಈಗ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನೋಡೋಣ. ಫ್ರಂಟ್ ಪಾರ್ಟ್ ಬಂದು ಇಲ್ಲಿ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ಕಟಿಂಗ್ ಮಾಡ್ತಾ ಇರೋದ್ರಿಂದ ನೋಡಿ ಫಸ್ಟ್ ಒಂದು ಬೇಸ್ ಲೈನನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಪೇಪರ್ ಮೇಲೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ನಾನು 80 ಸೆಂಟಿಮೀಟರ್ ಲೈನಿಂಗನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ಡೈರೆಕ್ಟು ನಾವು ಲೈನಿಂಗ್ ಮೇಲೆ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ಮಾರ್ಕ್ ಮಾಡೋದಕ್ಕಾಗೋದಿಲ್ಲ. ಸೊ ಒಂದು ಪೇಪರ್ ಮೇಲೆ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಫೋಲ್ಡಿಂಗ್ ಸೈಡ್ ಅನ್ನೋದು ನಮ್ಮ ಸೈಡ್ಗೆ ಪ್ಲೇಸ್ ಮಾಡ್ಕೋಬೇಕು, ಯಾಕಂದರೆ ಫ್ರಂಟಲ್ಲಿ ನಮ್ಗೆ ಯಾವುದೇ ರೀತಿ ಉಕ್ಸು ಮತ್ತು ಐಪಟ್ಟಿ ಅನ್ನೋದು ಬರೋದಿಲ್ಲ. ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಕರೆಕ್ಟಾಗಿ 5.25 ಇಂಚ್ ಅನ್ನೋದು ತೊಗೊಂಡಿದ್ದೀವಿ. ಬ್ಯಾಕ್ ಪಾರ್ಟ್ ಆರ್ಮ್ ರೌಂಡ್ಗಿಂತ ಒಂದು ಅರ್ಧ ಇಂಚು ಅಥವಾ ಒಂದು 1/4 ಇಂಚು ಹೆಚ್ಚಿಗೆ ಸೇರಿಸ್ಕೊಂಡು ನಾವು ಫ್ರಂಟ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ 6.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅಂದರೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 6.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡಿಕೊಂಡು ಬ್ಯಾಕ್ ಪಾರ್ಟಲ್ಲಿ ಚೆಸ್ಟಲ್ಲಿ ನಾವು ಏನು ಬಿಡ್ತು ತೊಗೊಂಡಿರ್ತೀವೋ ಸೇಮ್ ಅಷ್ಟೇ ಬಿಡ್ತನ್ನ ಬ್ಯಾಕ್ ಪಾರ್ಟಲ್ಲೂ ಕೂಡ ತೊಗೋಬೇಕು. ನೋಡಿ ಈ ರೀತಿ. ಈಗ ಅಲ್ಲಿಂದ ಒಳಗಡೆಗೆ ನಾವು ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ಕರ್ವ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ 2 ಇಂಚಸ್ ಮೇಲೆ 2 ಪಾಯಿಂಟ್ಸ್ ಒಳಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಸೇಮ್ ಇಲ್ಲೂ ಕೂಡ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ಕೊಳ್ಳಿ. ಅಲ್ಲಿಂದ ಈ ಕಡೆ ಫೋಲ್ಡಿಂಗ್ವರೆಗೂ ಎಷ್ಟು ಬಿಡ್ತಿರುತ್ತೋ ಲೈನು ಸೇಮ್ ಅಷ್ಟೇ ಬಿಡ್ತನ್ನ ಮೇಲ್ಗಡೆ ಲೈನನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ಆರ್ಮ್ ಕರ್ವ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ಆ ಲೈನ್ ಮೇಲೆ ಟೇಪನ್ನು ಪ್ಲೇಸ್ ಮಾಡಿಕೊಂಡು ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು. ಆ ಮಿಡ್ ಪಾಯಿಂಟ್ ಹತ್ರದಿಂದ ಕೆಳಗಡೆಗೆ 1.25 ಇಂಚ್ ಮೇಟಿಂಗ್ ಪಾಯಿಂಟ್ನ ಅರೇಂಜ್ ಮಾಡಿಕೊಂಡು ನೋಡಿ ನೀಟಾಗಿರುತ್ತೆ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಶೇಪನ್ನು ತೊಗೊಂಡಿದ್ದೀನಿ. ಇದು ಬಂದು ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಕಂಪಲ್ಸರಿ ನಾವು ಶೋಲ್ಡರ್ ಅನ್ನೋದು ಮೈನಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಶೋಲ್ಡರ್ ಅನ್ನೋದು 1.5 ಇಂಚಸ್ ಅನ್ನೋದು ಮೈನಸ್ ಮಾಡ್ತಾಯಿದ್ದೀನಿ. ಅಂದರೆ ಫುಲ್ ಶೋಲ್ಡರ್ ಬಂದು 14, ಅದರಲ್ಲಿ ಅರ್ಧ ಅಂದರೆ 7 ಇಂಚಸಲ್ಲಿ 1.5 ಇಂಚಸ್ನ ಮೈನರ್ ಬಂದರೆ 5.5 ಅನ್ನೋದು ಬರುತ್ತೆ. ಆ 5.5ನ ಫೋಲ್ಡಿಂಗ್ ಸೈಡಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಇವರು ಬಸ್ಟ್ ಪಾಯಿಂಟ್ ಬಂದು ನಾನಿಲ್ಲಿ 9 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆಯಿಂದ ಬಸ್ಟ್ ಪಾಯಿಂಟ್ ಎಲ್ಲಿಗೆ ಬರುತ್ತೋ ಅಲ್ಲೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಲೈನ್ ಹಾಕ್ಕೋಬೇಕು. ಇವರ ಫುಲ್ ಬಸ್ಟ್ ಬಂದು 33 ಇರೋದ್ರಿಂದ ಡಿವೈಡೆಡ್ ಬೈ 12 ಮಾಡಿದ್ರೆ ನಿಮಗೆ ಅಂಡರ್ ಬಸ್ಟ್ ಲೈನ್ ಅನ್ನೋದು ಸಿಗುತ್ತೆ. ನಿಮ್ಮ ಫುಲ್ ಬಸ್ಟ್ ಎಷ್ಟಿರುತ್ತೋ ಅದನ್ನು ಡಿವೈಡೆಡ್ ಬೈ 12ಇಂದ ಡಿವೈಡ್ ಮಾಡಿದಾಗ ನಿಮಗೆ ಅಂಡರ್ ಬಸ್ಟ್ ಲೈನ್ ಅನ್ನೋದು ಸಿಗುತ್ತೆ. ಇವರಿಗೆ ಬಂದು 2.75 ಇಂಚಸ್ ಅನ್ನೋದು ಬಂದಿದೆ. ಈ ಲೈನಿಂದ ಕೆಳಗಡೆಗೆ ಎನಿ ಸೈಜು ನೀವು ಒಂದು 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಲೆಂತ್ ಅನ್ನೋದು ಮೇ ಬಿ ಕೆಲವರಿಗೆ ಕಡಿಮೆನೂ ಆಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು. ಇದು ಹೇಗೆ ಗೊತ್ತಾಗುತ್ತಂದರೆ ನೀವು ಬ್ಯಾಕ್ ಪಾರ್ಟ್ ಸೈಡ್ ಸೀಮ್ ಲೈನು ಮತ್ತು ಫ್ರಂಟ್ ಪಾರ್ಟ್ ಸೈಡ್ ಸೀಮ್ ಲೈನು ಚೆಕ್ ಮಾಡಿದಾಗ ನಿಮಗೆ ಲೆಂತ್ ಅನ್ನೋದು ಡಿಫ್ರೆನ್ಸ್ ಇದೆಯಾ ಅಥವಾ ಕರೆಕ್ಟಾಗಿದೆಯಾ ಅಂತ ಗೊತ್ತಾಗುತ್ತೆ. ಮೇಲ್ಗಡೆ ಚೆಸ್ಟ್ ಲೈನಲ್ಲಿ ಏನು ಬಿಡ್ತಿರುತ್ತೋ ಸೇಮ್ ಅಷ್ಟೇ ಬಿಡ್ತಾನ ವೇಸ್ಟ್ ಲೈನಲ್ಲೂ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋತಾ ಇದ್ದೀನಿ. ಈಗ ಇವರು ವೇಸ್ಟ್ ರೌಂಡ್ ಬಂದು 27 ಡಿವೈಡೆಡ್ ಬೈ 4 ಮಾಡಿದ್ರೆ 6.75 ಇಂಚಸ್ ಅನ್ನೋದು ಬರುತ್ತೆ. ನೋಡಿ ಫೋಲ್ಡಿಂಗ್ ಸೈಡಿಂದ 6.75 ಇಂಚಸ್ಸು ವೇಸ್ಟ್ ಲೈನಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಅದೇ ಇಂಚಸ್ಸನ್ನು ನಾನು ಅಂಡರ್ ಬಸ್ಟ್ ಲೈನಲ್ಲೂ ಮಾರ್ಕ್ ಮಾಡ್ಕೋಬೇಕು. ಈಗ ಇವರ ಅಪೆಕ್ಸನ್ನು ಕಂಡುಹಿಡಿಯೋದಕ್ಕೆ ಬಸ್ಟ್ ಪಾಯಿಂಟ್ ಡಿವೈಡೆಡ್ ಬೈ 10 ಮಾಡಬೇಕು. ಆ ರೀತಿ ಮಾಡಿದಾಗ 3 ಇಂಚಸ್ ಮೇಲೆ 3 ಪಾಯಿಂಟ್ಸ್ ಅನ್ನೋದು ಬರುತ್ತೆ. ನೋಡಿ ಬಸ್ಟ್ ಲೈನ್ ಮೇಲೆ 3 ಇಂಚಸ್ ಮೇಲೆ 3 ಪಾಯಿಂಟ್ಸ್ ಒಂದು ಮಾರ್ಕ್ ಮಾಡಿಕೊಂಡು ಹಾಗೆ ವೇಸ್ಟ್ ಲೈನ್ ಮೇಲೂ 3 ಇಂಚಸ್ ಮೇಲೆ 3 ಪಾಯಿಂಟ್ಸ್ ಒಂದು ಮಾರ್ಕ್ ಮಾಡ್ಕೋಬೇಕು. ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈಗ ನಾವು ನೋಡಿ 6.75 ಇಂಚಸ್ ಆದಮೇಲೆ ನಮ್ಗೆ ಎಕ್ಸ್ಟ್ರಾ 2 ಇಂಚಸ್ ಏನು ಉಳಿದಿದೆಯೋ ಅದನ್ನು ನಾವು ಇಲ್ಲಿ ವೇಸ್ಟ್ ಡಾಟ್ ಆಗಿ ಕನ್ವರ್ಟ್ ಮಾಡ್ಕೊತಾ ಇದ್ದೀವಿ. ನಿಮ್ಗೆ ಎಷ್ಟಾದರೂ ಉಳಿದಿರಲಿ ಅದನ್ನು
ನೀವು ಈ ರೀತಿ ವೇಸ್ಟ್ ಡಾಟ್ ಆಗಿ ಆ ಕಡೆ ಅರ್ಧ ಈ ಕಡೆ ಅರ್ಧ ನೀವು ಕನ್ವರ್ಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ವೇಸ್ಟ್ ಡಾಟ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಈ ಅಪೆಕ್ಸ್ ಪಾಯಿಂಟ್ ಹತ್ರದಿಂದ ಆರ್ಮ್ ರೌಂಡ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀರೋ ಅಲ್ಲಿಗೆ ಸ್ಟ್ರೈಟಾಗಿ ಈ ರೀತಿ ಒಂದು ಸ್ಕೇಲನ್ನು ಪ್ಲೇಸ್ ಮಾಡ್ಕೊಂಡು ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಈ ಡಾಟ್ ಲೆಗ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು ನೋಡಿ. ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿಕೊಂಡು ಈ ಡಾಟ್ ಲೆಗ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡಾಗ ಕರೆಕ್ಟಾಗಿ ನನಗೆ 5.5 ಅನ್ನೋದು ಬರ್ತಾಯಿದೆ. ಸೇಮ್ ಆ 5.5 ಹತ್ರ ಅಪೆಕ್ಸ್ ಹತ್ರ ಈ ಟೇಪನ್ನು ಓಲ್ಡ್ ಮಾಡಿಕೊಂಡು ಶೋಲ್ಡರ್ ಮೈನಸ್ ಮಾಡಿರೋ ಲೈನಲ್ಲಿ ಈ ರೀತಿ ನೋಡಿಕೊಂಡ್ರೆ ನಿಮ್ಗೆ ಎಲ್ಲಿಗೆ ಬರುತ್ತೋ ಆ ಲೈನ್ ಅನ್ನೋದು ಅಲ್ಲಿಗೆ ಒಂದು ಪಾಯಿಂಟನ್ನು ಇಟ್ಕೊಂಡು ನೋಡಿ. ಈಗ ಈ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡ್ಕೊಂಡು ನೋಡಿ, ನೆಕ್ ಲೈನಿಂದ ಒಂದು 1/4 ಇಂಚು ಮುಂದೆಗಡೆಗೆ ಈ ರೀತಿ ನೀಟಾಗಿ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ಈ ರೀತಿ ಶೇಪನ್ನು ಕೊಟ್ಕೋಬೇಕು. ಈಗ ಶೋಲ್ಡರ್ ಮೈನಸ್ ಮಾಡಿರೋವಂಥ ಪಾಯಿಂಟ್ ಹತ್ರದಿಂದ ಅಪೆಕ್ಸ್ ಪಾಯಿಂಟ್ಗೆ ಈ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ನೀಟಾಗಿ ಈ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಯಾಕಂದರೆ ಬ್ಯಾಕ್ ಪಾರ್ಟಲ್ಲಿ ನಮಗೆ 7.5 ಇಂಚಸ್ ಅನ್ನೋದು ಆರ್ಮ್ ರೌಂಡ್ ಸಿಕ್ಕಿದೆ. ಸೊ ಫ್ರಂಟ್ ಪಾರ್ಟಲ್ಲೂ ನಮಗೆ 7.5 ಇಂಚಸ್ ಅನ್ನೋದು ಆರ್ಮ್ ರೌಂಡ್ ಬರಬೇಕು ನೋಡಿ. ನನಗೆ 7.25 ಅನ್ನೋದು ಸಿಗ್ತಾ ಇದೆ. 1/4 ಇಂಚ್ ಆರ್ಮ್ ರೌಂಡ್ ಡಿಫ್ರೆನ್ಸ್ ಬಂದಾಗೆಲ್ಲ ನಾವು ಆರ್ಮ್ ರೌಂಡನ್ನು ಮತ್ತೆ ಹೊಸದಾಗಿ ಡ್ರಾ ಮಾಡೋ ಅವಶ್ಯಕತೆ ಇಲ್ಲ ನೋಡಿ. ನಾನು ಎಲ್ಲಿಂದ ಶೇಪ್ ಕೊಟ್ಟನೋ ಅಲ್ಲಿಂದ ಸ್ವಲ್ಪ ನೀಟಾಗಿ ಕರ್ವ್ ಶೇಪನ್ನು ಕೊಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಈಗ ಮತ್ತೆ ನಾನು ಶೋಲ್ಡರ್ ಪಾಯಿಂಟ್ ಮೇಲ್ಗಡೆ ಮಾರ್ಜಿನನ್ನು ಬಿಟ್ಟು ಈ ರೀತಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಪಾಯಿಂಟ್ ಹತ್ರಗೆ ನಮಗೆ 4 ಇಂಚಸ್ ಅನ್ನೋದು ಬಂತು. ಆ ಡಾಟನ್ನು ಮೈನಸ್ ಮಾಡಿ ಈಗ ಈ ರೀತಿ ಚೆಕ್ ಮಾಡ್ಕೊಂಡಾಗ ಕರೆಕ್ಟಾಗಿ ನಮಗೆ 7.5 ಇಂಚ್ ಅನ್ನೋದು ಸಿಗ್ತಾ ಇದೆ. ಈ ರೀತಿ ನೀವು ಆರ್ಮ್ ರೌಂಡ್ ಅನ್ನೋದು ಕಂಪಲ್ಸರಿ ಚೆಕ್ ಮಾಡ್ಕೊಳ್ಲೇಬೇಕು. ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ಬ್ಯಾಕ್ ಪಾರ್ಟಲ್ಲಿ ನಾವು ಶೋಲ್ಡರ್ ಪಟ್ಟಿ ಅನ್ನೋದು ಎಷ್ಟು ತೊಗೊಂಡಿದ್ದೀವಿ ಅಂತ ನೋಡ್ಕೋತಾ ಇದ್ದೀವಿ ನೋಡಿ. ರೆಡಿ ಶೋಲ್ಡರ್ ಪಟ್ಟಿ ಅನ್ನೋದು 2 ಇಂಚಸ್ ಮೇಲೆ ಒಂದು ಪಾಯಿಂಟ್ ಅನ್ನೋದು ಬರ್ತಾ ಇದೆ ನೋಡಿ. ಆ ಪಾಯಿಂಟ್ ನಾವೇನು ಈಗ ಆರ್ಮ್ ಕರ್ವ್ನ ಪ್ಲೇಸ್ ಶೇಪ್ ಕೊಟ್ಕೊಂಡಿದ್ದೀವಲ್ಲ ಆ ಪಾಯಿಂಟ್ ಹತ್ರದಿಂದ 2.5 ಮೇಲೆ ಒಂದು ಪಾಯಿಂಟ್ ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ಇವರು ನೆಕ್ ಡೀಪ್ ಬಂದು ನಾನಿಲ್ಲಿ 6.5 ಇಂಚಸ್ ಅನ್ನೋದು ಇಡ್ತಾ ಇದ್ದೀನಿ ಇವ್ರ ಸೈಜ್ಗೆ. ನೀವು ಅಪ್ ಟು 7 ಇಂಚಸ್ವರೆಗೂ ನೆಕ್ ಡೀಪ್ ಅನ್ನೋದು ಹೋಗ್ಬೋದು. ಈಗ ಮೇಲ್ಗಡೆ ಬಿಡ್ತು ಬಂದು 2.5 ಇದೆ. ಸೊ ಕೆಳಗಡೆನೂ 2.5 ತೊಗೋಬೋದು. ಇಲ್ಲಾಂದರೆ ನನಗೆ ಇನ್ನೊಂದು 1/2 ಇಂಚು ಬ್ರಾಡ್ ಬೇಕು ಅಂದರೆ ನೀವು 2.5ವರೆಗೂ ನೀವು ನೆಕ್ ಬ್ರಾಡ್ ಅನ್ನೋದು ತೊಗೋಬೋದು. ಕಸ್ಟಮರು ಫ್ರಂಟಲ್ಲಿ ಸ್ಕ್ವೇರ್ ನೆಕ್ ಬೇಕು ಅಂದಿರೋದ್ರಿಂದ ನಾನು ಸ್ಕ್ವೇರ್ ನೆಕ್ಕನ್ನೇ ಇಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ನಾವು ಸೈಡ್ ಸೀಮಲ್ಲಿ ಅನ್ನೋದು ಚೆಕ್ ಮಾಡ್ಕೋಬೇಕು ನೋಡಿ. ಬ್ಯಾಕ್ ಪಾರ್ಟನ್ನು ತೊಗೊಂಡು ಬ್ಯಾಕ್ ಪಾರ್ಟ್ ಸೈಡ್ ಸೀಮ್ ಅಲೌನ್ಸಸ್ನ ಚೆಕ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟಲ್ಲಿ ಸೈಡ್ ಸೀಮ್ ಲೈನ್ ಮೇಲೆ ಈ ರೀತಿ ಪ್ಲೇಸ್ ಮಾಡಿದಾಗ ನಮಗೆ ಬ್ಯಾಕ್ ಪಾರ್ಟ್ ಲೆಂತ್ ಕರೆಕ್ಟಾಗಿ ನಮಗೆ ಮ್ಯಾಚ್ ಆಗ್ತಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ ನೋಡಿ. ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಲೆಂತ್ ಅನ್ನೋದು ನಮಗೆ ಇಷ್ಟು ಕಡಿಮೆ ಇದೆ. ಈ ರೀತಿ ಕಡಿಮೆ ಇದ್ದರೆ ನಾವು ಸೈಡ್ ಜಾಯಿಂಟ್ಸನ್ನು ಮಾಡಬೇಕಾದ್ರೆ ನಮಗೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ನನಗೆ ಪೇಪರ್ ಕೂಡ ಇಲ್ಲಿ ಶಾರ್ಟೇಜ್ ಇರೋದ್ರಿಂದ ನಾನು ಪೇಪರನ್ನು ಇಲ್ಲಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಗಮ್ಮನ್ನು ಉಪಯೋಗಿಸ್ಕೊಂಡು ನೀಟಾಗಿ ನೀವು ನೋಡಿ ಈ ರೀತಿ ಗಮ್ ಹಾಕ್ಕೊಂಡು ಪೇಪರ್ ಅನ್ನೋದು ಸ್ಟಿಕ್ ಮಾಡ್ಕೋಬೇಕು. ನಾವೊಂದು 2 ಇಂಚಸ್ ಅನ್ನೋದು ಎಕ್ಸ್ಟ್ರಾ ತೊಗೊಂಡಿದ್ವಿ. ಅಂಡರ್ ಬಸ್ಟ್ ಲೈನಿಂದ 2 ಇಂಚಸ್ ಅನ್ನೋದು ಎಕ್ಸ್ಟ್ರಾ ತೊಗೊಂಡಿದ್ವಿ. ಆದರೆ ನೋಡಿ ಕಸ್ಟಮರ್ಗೆ ಆ 2 ಇಂಚಸ್ ಅನ್ನೋದು ಸಾಕಾಗ್ತಿಲ್ಲ. ಕೆಲವರಿಗೆ 2 ಇಂಚಸ್ ಸಾಕಾಗುತ್ತೆ, ಇನ್ನೂ ಕೆಲವರಿಗೆ ಆ 2 ಇಂಚಸ್ ಮೇಲ್ಗಡೆಗೆ ಅಂದರೆ ಸ್ವಲ್ಪ ಒಳಗಡೆಗೆ ನಮಗೆ ಫ್ರಂಟ್ ಪಾರ್ಟ್ ಲೆಂತ್ ಅನ್ನೋದು ಸಾಕಾಗುತ್ತೆ. ಒಬ್ಬೊಬ್ಬರ ಸೈಜ್ಗೆ ಈ ಥರ ಲೆಂತ್ ಅನ್ನೋದು ನಾವು ಬ್ಯಾಕ್ ಪಾರ್ಟನ್ನು ಪ್ಲೇಸ್ ಮಾಡಿಕೊಂಡು ಸೈಡ್ ಸೀಮ್ ಲೈನ್ಸ್ ಚೆಕ್ ಮಾಡ್ಕೊಂಡಾಗ ನಿಮಗೆ ವೇರಿಯೇಷನ್ಸ್ ಅನ್ನೋದು ಗೊತ್ತಾಗುತ್ತೆ ನೋಡಿ. ಈಗ ಇನ್ನೊಂದು ಸಲ ಚೆಕ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಬ್ಯಾಕ್ ಪಾರ್ಟಲ್ಲಿ ಮಾರ್ಜಿನ್ ಇರೋದ್ರಿಂದ ಮಾರ್ಜಿನನ್ನು ಬಿಟ್ಟು ನೀವು ಚೆಕ್ ಮಾಡ್ಕೋಬೇಕು. ಮೇಲ್ಗಡೆ 1/2 ಇಂಚು ಮಾರ್ಜಿನ್ ಬಿಡಬೇಕು, ಕೆಳಗಡೆ 1/2 ಇಂಚು ಮಾರ್ಜಿನನ್ನು ಬಿಟ್ಟು ರೆಡಿ ನೀವು ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೋಬೇಕು ಲೆಂತ್ ಅನ್ನೋದು. ಈಗ ಆ ವೇಸ್ಟ್ ಡಾಟ್ ಏನಿದೆಯೋ ಅದನ್ನು ನೀಟಾಗಿ ಈ ರೀತಿ ಆ ಲೈನ್ಗೆ ಈ ರೀತಿ ಎಕ್ಸ್ಟೆನ್ಷನ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಎಕ್ಸ್ಟೆನ್ಷನ್ ಮಾಡ್ಕೋಬೇಕು. ಈಗ ನಾವು ಡಾಟನ್ನು ಸ್ಮೂತ್ ಮಾಡ್ಕೋಬೇಕಾಗುತ್ತೆ. ನಾವು ಈ ರೀತಿ ಡಾಟ್ಸ್ ಇದೆ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡ್ರೆ ನಮಗೆ ಸ್ಟಿಚ್ ಮಾಡೋವಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ ನೋಡಿ. ಈ ರೀತಿ ಫ್ರಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನಾನು ಯಾವ ರೀತಿ ಸ್ಕೇಲನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ ಅಂತ ಕೂಡ ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ಈ ರೀತಿ ಡಾಟ್ ಅನ್ನೋದು ಸ್ಮೂತಾಗಿ ನಾವು ಡ್ರಾ ಮಾಡ್ಕೋಬೇಕು. ಯಾವ್ಯಾವ ಹ್ಯಾಂಗಲ್ಸಲ್ಲಿ ನಾನು ಸ್ಕೇಲನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ ಅಂತ ಕೂಡ ನೀವು ಅಬ್ಸರ್ವ್ ಮಾಡಿ. ಎರಡೂ ಪ್ಯಾನಲ್ಸ್ಗೂ ಕೂಡ ನಾವು ಈ ರೀತಿ ಲೈನ್ ಅನ್ನೋದು ಸ್ಮೂತಾಗಿ ಡ್ರಾ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಮೆಜರ್ ಮಾಡ್ಕೊಳ್ಳಿ, ಅಂದರೆ ಈ ಪ್ರಿನ್ಸಸ್ ಕಟ್ ಲೈನ್ಸ್ ಅನ್ನೋದು ಮೆಜರ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಮಗೆ ಹೆಚ್ಚು ಕಡಿಮೆ ಅನ್ನೋದು ಬಂದುಬಿಡುತ್ತೆ. ಅದಕ್ಕೂ ಮೊದಲು ನೀವು ಏನಾದರೂ ಉಕ್ಸ್ಪಟ್ಟಿ ಸೈಡ್ ಲೆಂತ್ ಜಾಸ್ತಿ ಇದೆ ಅಂದರೆ ಒಂದು 1/2 ಇಂಚ್ ಅಥವಾ 1 ಇಂಚ್ ಮೇಲ್ಗಡೆಗೆ ಹೋಗಿ ಈ ರೀತಿ ಶೇಪನ್ನು ಕೊಟ್ಕೋಬೋದು.
ನನಗೇನಿಲ್ಲ ಲೆಂತ್ ಜಾಸ್ತಿ ಇಲ್ಲ, ಜಸ್ಟ್ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಈ ರೀತಿ ಪ್ರಿನ್ಸೆಸ್ ಕಟ್ ಲೈನ್ಸ್ ಅನ್ನೋದು ನೀವು ಈ ರೀತಿ ಟೇಪಿಂದ ಮೆಜರ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಮಗೆ ಸ್ಟಿಚ್ ಮಾಡುವಾಗ ಹೆಚ್ಚು ಕಡಿಮೆ ಆಗೋಗುತ್ತೆ. ನೋಡಿ ಈ ಕಡೆ ಲೈನು ನನಗೆ 11.75 ಅನ್ನೋದು ಬಂತು. ಈ ಕಡೆ ಪ್ರಿನ್ಸೆಸ್ ಕಟ್ ಲೈನು ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀವು ಕಟ್ಟಿಂಗ್ ಮಾಡಬೇಕಾದ್ರೇ ಒಂದಕ್ಕೆ 2 ಸಲ ಈ ರೀತಿ ರೀಚೆಕ್ ಮಾಡಿಕೊಂಡ್ರೆ ನೀವು ಸ್ಟಿಚಿಂಗ್ ಮಾಡುವಾಗ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೀವೇನು ಕಟ್ಟಿಂಗ್ ಮಾಡಿರ್ತೀರೋ ಅದ್ರ ಪ್ರಕಾರ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹೋದರೆ ಸಾಕಾಗುತ್ತೆ. ನೋಡಿ ಒಂದೇ ಒಂದು ಪಾಯಿಂಟ್ ಅನ್ನೋದು ನನಗೆ ಸ್ವಲ್ಪ ಕಡಿಮೆ ಅನ್ನೋದು ಬರ್ತಾ ಇದೆ. ಒಂದು ಪಾಯಿಂಟಿಗೆಲ್ಲ ನಾನು ಇಲ್ಲಿ ಏನು ಚೇಂಜ್ ಮಾಡೋದಿಲ್ಲ. ಈಗ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಅದ್ರ ಪ್ರಕಾರ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಈ ಪ್ಯಾನಲ್ಸನ್ನು ನಾವು ತೊಗೊಂಡೋಗಿ ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ಲೈನಿಂಗ್ ಮೇಲೆ ನಾವು ವಿತ್ ಮಾರ್ಜಿನ್ ಸಮೇತ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕು. ನೀವು ಲೈನಿಂಗ್ 1 ಮೀಟ್ರು ಅಥವಾ 1.25 ಮೀಟ್ರ್ ಈ ಥರ ತೊಗೊಂಡಾಗ ನೀವೇನು ಪೇಪರ್ ಮೇಲೆ ಡ್ರಾಫ್ಟ್ ಮಾಡಿಕೊಂಡು ಕಟ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ವಿತ್ ಮಾರ್ಜಿನ್ ಸಮೇತ ನಾವು ಪ್ರಿನ್ಸೆಸ್ ಕಟ್ ಬ್ಲೌಸ್ನ ಲೈನಿಂಗ್ ಮೇಲೆ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಿಕೊಂಡು ಕಟ್ಟಿಂಗ್ ಮಾಡೋದು ಅಂತ ನಾನು ಆಲ್ರೆಡಿ ಓಲ್ಡ್ ವೀಡಿಯೋಸಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಆ ವೀಡಿಯೋಸನ್ನು ನೋಡಿ ಬೇಕಾದರೂ ನೀವು ಲೈನಿಂಗ್ ಒಂದು ವೇಳೆ ಜಾಸ್ತಿ ಯೂಸ್ ಮಾಡ್ತಾಯಿದ್ರೆ ಅದ್ರ ಪ್ರಕಾರ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ. ನೀವು 80 ಸೆಂಟಿಮೀಟರ್ಸ್ ಲೈನಿಂಗನ್ನು ಯೂಸ್ ಮಾಡ್ಕೊಳ್ತಾ ಇದ್ದರೆ ಪೇಪರ್ ಮೇಲೆ ಡ್ರಾಫ್ಟ್ ಮಾಡಿಕೊಂಡು ಆನಂತರ ನೀವು ಲೈನಿಂಗ್ ಮೇಲೆ ಈ ರೀತಿ ಡ್ರಾ ಮಾಡಿಕೊಂಡು ವಿತ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕು. ನೋಡಿ ಫೋಲ್ಡಿಂಗ್ ಸೈಡ್ ಅನ್ನೋದು ಲೈನಿಂಗ್ ಫೋಲ್ಡಿಂಗ್ ಸೈಡ್ ಅನ್ನೋದು ಫ್ರಂಟ್ ಪಾರ್ಟ್ ಮಿಡಲ್ ಪೀಸನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಆ ಪೀಸ್ ಹೇಗಿದೆಯೋ ಹಾಗೆ ನೀಟಾಗಿ ಫಸ್ಟು ಡ್ರಾ ಮಾಡ್ಕೋಬೇಕು. ನೀಟಾಗಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಡ್ರಾ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ವಿತ್ ಮಾರ್ಜಿನನ್ನು ಆ್ಯಡ್ ಮಾಡಿಕೊಂಡು ನೀವು ಕಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಈಗ ನಾನು ಯಾವುದೇ ರೀತಿ ಮಾರ್ಜಿನನ್ನು ಆ್ಯಡ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ವಿತ್ ಮಾರ್ಜಿನ್ ಸಮೇತ ನಾನು ಕಟ್ಟಿಂಗನ್ನು ಮಾಡ್ಕೋತಾ ಇದ್ದೀನಿ. ಬಸ್ಟ್ ಪಾಯಿಂಟ್ ಹತ್ರ ಒಂದು ನಾಚ್ ಅನ್ನೋದು ಹೊಡ್ಕೊಳ್ಳಿ. ಯಾಕಂದರೆ ನಾವು ಕಪ್ಸನ್ನು ಅಟ್ಯಾಚ್ ಮಾಡಬೇಕಾದ್ರೆ ನಮ್ಗೆ ಆ ನಾಚ್ ಪಾಯಿಂಟ್ ಅನ್ನೋದು ಗೊತ್ತಿರಬೇಕು. ಪ್ರಿನ್ಸೆಸ್ ಕಟ್ ಇನ್ನೊಂದು ಪ್ಯಾನಲನ್ನು ಕೂಡ ಇದೇ ರೀತಿ ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೋಡಿ ನೀಟಾಗಿ ಡ್ರಾ ಮಾಡ್ಕೋತಾ ಇದ್ದೀನಿ. ಈ ರೀತಿ ಡ್ರಾ ಮಾಡ್ಕೊಳ್ಳೋವಾಗ ಸುತ್ತಲೂ ನಮಗೆ ಮಾರ್ಜಿನ್ಗೆ ಕ್ಲಾತ್ ಇರೋ ಥರ ನೋಡಿಕೊಂಡು ನೀವು ಡ್ರಾ ಅನ್ನೋದು ಮಾಡ್ಕೋಬೇಕು. ನೋಡಿ ಪ್ರಿನ್ಸೆಸ್ ಕಟ್ ಪ್ಯಾನಲ್ನ ಪ್ಲೇಸ್ ಮಾಡ್ಕೋಬೇಕು. ನಮಗೆ ಯಾಕಂದರೆ 4 ಕಡೆ ನಮಗೆ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ಸೈಡ್ ಸೀಮ್ ಲೈನ್ ಕಡೆ ನಾವು ಬ್ಯಾಕ್ ಪಾರ್ಟಲ್ಲಿ 2 ಇಂಚಸ್ ಮಾರ್ಜಿನ್ ತೊಗೊಂಡಿರೋದ್ರಿಂದ ಫ್ರಂಟ್ ಪಾರ್ಟಲ್ಲಿ ಕೂಡ ಸೇಮ್ 2 ಇಂಚಸ್ ಮಾರ್ಜಿನ್ ಅನ್ನೋದು ತೊಗೊಂಡಿದ್ದೀನಿ. ನೋಡಿ 2 ಇಂಚಸ್ ಮಾರ್ಜಿನ್ಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ನಾನಿಲ್ಲಿ ಫ್ರೀ ಹ್ಯಾಂಡಲ್ಲೇ ಒಂದು 1/2 ಇಂಚ್ ಮಾರ್ಜಿನ್ ಇರೋ ಥರ ಡ್ರಾ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಫ್ರೀ ಹ್ಯಾಂಡಲ್ಲೇ ಈ ರೀತಿ ಮಾರ್ಜಿನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋರು 1/2 ಇಂಚ್ ಮಾರ್ಜಿನ್ಗೆ ನೀವು ಟೇಪನ್ನು ನೀಟಾಗಿ ಈ ರೀತಿ ಸರಿಸ್ಕೊತ ಅಂದರೆ ಟೇಪನ್ನು ಮೂವ್ ಮಾಡ್ಕೊಳ್ತಾ ನೀವು ಡ್ರಾ ಮಾಡ್ಕೋಬೋದು. ನೋಡಿ ನನಗೆ ಮಿಡ್ಲಲ್ಲಿ ಕರೆಕ್ಟಾಗಿ ಶೇಪ್ ಅನ್ನೋದು ಸಿಗಲಿಲ್ಲ. ಪ್ರಿನ್ಸೆಸ್ ಕಟ್ ಶೇಪ್ ಅನ್ನೋದು ನನಗೆ ಅಲ್ಲಿ ಲೈನಿಂಗ್ ಅನ್ನೋದು ಶಾರ್ಟೇಜ್ ಬಂದಿದೆ. ಇನ್ನೊಂದು ಸಲ ನಾನಿಲ್ಲಿ ಪ್ರಿನ್ಸೆಸ್ ಕಟ್ ಪ್ಯಾನಲ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಇನ್ನೊಂದು ಸಲ ಹೊಸದಾಗಿ ನಾನು ಡ್ರಾ ಮಾಡ್ಕೋತಾ ಇದ್ದೀನಿ. ನೋಡಿ ನಾನು ಆಗಲೇ ಹೇಳಿದ್ದಂಗೆ ಸುತ್ತಲೂ ನಮಗೆ ಮಾರ್ಜಿನ್ ಅನ್ನೋದು ಕರೆಕ್ಟಾಗಿ ಇರಬೇಕು. ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಕ್ಲಾತಲ್ಲಿ ಇರಬೇಕಾಗುತ್ತೆ. ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಸೈಡ್ ಸೀಮ್ ಲೈನ್ ಕಡೆ 2 ಇಂಚಸ್ ಮಾರ್ಜಿನು ಮತ್ತು ವೇಸ್ಟ್ ಲೈನಲ್ಲಿ 1/2 ಇಂಚ್ ಮಾರ್ಜಿನು, ಪ್ರಿನ್ಸೆಸ್ ಕಟ್ ಮಿಡ್ಲಲ್ಲಿ ಕೂಡ 1/2 ಇಂಚ್ ಮಾರ್ಜಿನ್ ಇರೋ ಥರ ಮಾರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಈ ಬ್ಲೌಸಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದು ತೋರಿಸ್ತಾ ಇಲ್ಲ. ಆಲ್ರೆಡಿ ಸ್ಲೀವ್ಸ್ ಕಟ್ಟಿಂಗ್ ನಾನು ಎಲ್ಲ ವೀಡಿಯೋಸಲ್ಲಿ ತೋರಿಸಿರೋದ್ರಿಂದ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ನಾನಿಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ತೋರಿಸ್ತಾ ಇಲ್ಲ. ಸೇಮ್ ನಾವು ಯಾವಾಗಲೂ ಹೇಗೆ ಕಟ್ ಮಾಡ್ಕೊಳ್ತೀವಿ ಸೇಮ್ ಹಾಗೆ ಕಟ್ ಮಾಡ್ಕೋಬೇಕು. ಆದರೆ ಈ ಬ್ಲೌಸ್ಗೆ ಫುಲ್ ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನೀವು ಲೈನಿಂಗ್ ಏನು ಕಟ್ ಮಾಡ್ಕೊಳ್ತಾ ಇದ್ದೀರೋ ಸೇಮ್ ಈ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ನೀವು ಸ್ಯಾಟಿನ್ ಲೈನಿಂಗನ್ನು ಕೂಡ ಕಟ್ ಮಾಡ್ಕೋಬೇಕು. 2 ಲೈನಿಂಗ್ಸ್ ಅನ್ನೋದು ಕಂಪಲ್ಸರಿ ನೀವು ಈ ರೀತಿ ಪ್ಲೇಸ್ ಮಾಡ್ಕೊಂಡು ಅಂದರೆ ಕಾಟನ್ ಲೈನಿಂಗನ್ನು ಸ್ಯಾಟಿನ್ ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ಈ ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ.
ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮಗೆ ಯೂಸ್ಫುಲ್ ಇದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ.